ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 5 ತನಕ ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಒಂದಾಗೋಣವೇ ಭಾಗ 6. ವಿಜಯನಿಗೆ ಇದರ ಬಗ್ಗೆ ತನಗೆ ಏನೂ ಅರಿವಿಲ್ಲ ಎಂದು ಹೇಳಬೇಕು ಎಂದು ಅವನತ್ತ ಹೊರಟಳು ಶಾಂತಿ. ಹೇಗೆ ಅವಳ ಮುಂದೆ ಹೋಗಿ ಹೇಳಲಿ ಎಂದು ಕಣ್ಣು ಮುಚ್ಚಿ ಯೋಚಿಸುತ್ತಿದ್ದವನ ಮುಂದೆ ಮಂಡಿ ಊರಿ ಕುಳಿತು ಬಿಕ್ಕಿದಳು. ತನಗೆ ಉಂಟಾದ ಗೊಂದಲವನ್ನು ಅವನ ಮುಂದೆ ಇಟ್ಟಳು. ಇಷ್ಟಾದರೂ ತನ್ನ ಮೇಲೆ ಒಂದಿಷ್ಟು ಅನುಮಾನ ಪಡೆದ ಹೆಂಡತಿ ಮೇಲೆ ಯಾವನೋ ಹೇಳಿದ್ದ ಮಾತು ಕೇಳಿ ಅವಳನ್ನು ಹೀನಾಯವಾಗಿ ಕಂಡೆ. ಯಾಕಾದರೂ ಈ ಕ್ಷಣ ಬದುಕಿದ್ದೇನೋ ಅನಿಸಿತು ಅವನಿಗೆ. ಅವಳನ್ನು ಬಾಚಿ ಅಪ್ಪಿದ. ಎಷ್ಟೋ ದಿನದಿಂದ ಕಾಡುತ್ತಿದ್ದ ಪಶ್ಚಾತ್ತಾಪ, ಭಯ ಎಲ್ಲವೂ ಇಂದು ಅವಳ ಮುಗ್ಧತೆಯ ಮುಂದೆ ಕಣ್ಣೀರಾಗಿ ಮಾರ್ಪಾಡಾಯಿತು. ಮನಸ್ಸಿಗೆ ತೃಪ್ತಿಯಾಗುವಷ್ಟು ಅತ್ತನು. ತಾನು ಮಾಡಿದ ಪಾಪದ ಕೆಲಸವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟನು. ಕೊನೆಯಲ್ಲಿ, ಶಾಂತಿ, ಐ ಪ್ರಾಮಿಸ್, ನಾನು ದೇಹದ ಬಯಕೆಗೋ ಅಥವಾ ಕಾಮೆಯಾಗೋ ಈ ಕೆಲಸ ಮಾಡಲಿಲ್ಲ. ನನ್ನ ಉದ್ದೇಶ ನಿನ್ನಿಂದ ದೂರ ಆಗದೇ ಇರುವುದಾಗಿತ್ತು ಅಷ್ಟೇ. ಪ್ಲೀಸ್, ನನ್ನನ್ನು ಬಿಟ್ಟು ಹೋಗಬೇಡ. ನಾನು ತಪ್ಪು ಮಾಡಿದ್ದೀನಿ. ನೀನು ಹೊಡಿ ಬಡಿ ಚೀತು ಅನ್ನು ಪರವಾಗಿಲ್ಲ, ಆದರೆ ಬಿಟ್ಟು ಮಾತ್ರ ಹೋಗಬೇಡ. ಶಾಂತಿ, ಐ ಆಮ್ ವೆರಿ ಸಾರಿ ಎಂದು ಒಡಲ ಸುಡುತ್ತಿದ್ದ ಪಾಪ ಪ್ರಜ್ಞೆಯನ್ನು ಅವಳ ಮುಂದೆ ಇಟ್ಟು ಮನಸ್ಸೋ ಇಚ್ಛೆ ಅತ್ತನೋ. ಶಾಂತಿ ನಿಂತಲ್ಲೇ ಶಿಲೆಯಾಗಿದ್ದಳು. ಯಾಕೆ ಶಾಂತಿ, ಏನು ಮಾತಾಡ್ತಾ ಇಲ್ಲ? ಈ ಪಾಪಿಗೆ ಹೊಡಿ ಎಂದು ಅವಳ ಕೈಯಿಂದ ತನ್ನ ಕೆನ್ನೆಗೆ ಹೊಡೆದುಕೊಂಡನು. ಅವನನ್ನ ದೂರ ತಳ್ಳಿದಳು. ದೊಪ್ಪೆಂದು ಸೋಫಾ ಮೇಲೆ ಬಿದ್ದಳು. ಅರೆಜೀವವಾಗಿದ್ದಳು ಶಾಂತಿ. ಅವಳ ಸ್ಥಿತಿ ಕಂಡು ಅವಳಲ್ಲಿ ಬಂದು ಅವಳ ಎರಡೂ ಅಂಗ ಹಿಡಿದನು. ಮುಟ್ಟಬೇಡಿ ನನ್ನನ್ನ. ಹೊರಟಾಗಿತ್ತು ಅವಳ ಮಾತು. ಅವನ ಕಿವಿಗೆ ಮರ್ದನಿಸಿತು. ಅವಳ ಕಾಲು ಹಿಡಿದು, ಶಾಂತಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನಲ್ಲಿ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ. ನನ್ನನ್ನು ನಂಬು ಎಂದು ಗೋಗೆರೆದ. ಛೀ, ನಂಬಿಕೆಗೆ ಅನರ್ಹರಾದವರು ನೀವು. ಆ ಪದ ನಿಮ್ಮ ಬಾಯಿಂದ ಬಂದರೆ ಅದಕ್ಕೆ ಅವಮಾನ. ನಂಬಿಕೆ, ವಿಶ್ವಾಸ ಅನ್ನೋದು ಮನುಷ್ಯನಿಗೆ ಬಂದಿರೋ ವರ. ಆ ಪದಕ್ಕೆ ಅವಮಾನ ಮಾಡಬೇಡಿ. ಯೋಗ್ಯರಲ್ಲ ನೀವು. ಆಸ್ಪತ್ರೆಯಿಂದ ಇಲ್ಲಿ ಬರೋ ತನಕನೋ ನಾನು ಈ ಕೆಲಸ ನಿಮ್ಮಿಂದ ಆಗಿರಬಹುದು ಎಂಬ ಊಹೆ ಕೂಡ ಮಾಡಿಕೊಂಡಿರಲಿಲ್ಲ. ಯಾಕೆ ಗೊತ್ತಾ? ನನ್ನ ಮನಸ್ಸಿನಲ್ಲಿ ನಿಮಗೆ ಅಂತಹ ಸ್ಥಾನ ಕೊಟ್ಟಿದ್ದೆ. ಹೆಣ್ಣಿನ ಭಾವನೆ ಅರಿಯದ, ವಿವೇಕ ಇಲ್ಲದ ಮನುಷ್ಯರು ನೀವು. ಅಂದು ಏಕಾಏಕಿ ಡಿವರ್ಸ್ ಕೇಳಿದ್ರಿ. ಇಂದು ಛೀ, ದೂರ ಆಗಬೇಕಿರೋ ಕನ್ನೇನ ಅದು ಹೇಗೆ ಮುಟ್ಟಿದ್ದೀರಿ? ನಿಮಗೆ ಅವಳ ಮೇಲೆ ಯಾವ ಅಧಿಕಾರವಿತ್ತೋ? ನಿಮ್ಮಂತಹ ನೀಚ ಮನುಷ್ಯನನ್ನು ಗಂಡನಾಗಿ ಪಡೆದಿದ್ದೋ ನನ್ನ ಯಾವ ಜನ್ಮದ ಪಾಪವೋ? ನಿಮ್ಮ ಈ ಕರಾಳ ಮುಖದ ಪರಿಚಯವಿರದ ನಾನು ನಿಮ್ಮನ್ನ ಮತ್ತೆ ಮನಸಾರೆ ಪ್ರೀತಿಸಿಬಿಟ್ಟೆ. ಅಯ್ಯೋ ಕರ್ಮವೇ ಎಂದು ಅಣೆ ಬಡಿದುಕೊಳ್ಳುತ್ತಾ ಗಂಟಲು ಅರಿಯುವಂತೆ ಕಿರುಚಿದಳು. ಇನ್ನು ಇವರ ಮುಂದೆ ಒಂದು ಕ್ಷಣವೂ ನಿಲ್ಲಲಾಗದು ಎನಿಸಿ ರೂಮಿನ ಕಡೆ ಹೊರಟಳು. ಎದುರು ಬಂದವನನ್ನು ತಳ್ಳಿಕೊಂಡು ಹೋಗಿ ಬಾಗಿಲು ಮುಚ್ಚಿದಳು. ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಬ್ಯಾಗಿಗೆ ತುಂಬುತ್ತಿದ್ದಳು. ಎಲ್ಲಿಗೆ ಹೊರಟೆ? ನೀನು ಬಂದೆ ಎಂದು ಸಂಭ್ರಮ ಪಡಲು ತವರಿದೆಯಾ ನಿನಗೆ? ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ಎಷ್ಟು ದಿನ ಒಬ್ಬಳೇ ಇರ್ತೀಯ? ಸರಿ, ಒಬ್ಬಳೇ ಇದ್ದು ದಿನ ಕಳೆದು ಕೈಗೆ ಬಂದ ನಿನ್ನ ಮಗು ನನ್ನ ತಂದೆ ಯಾರೆಂದು ಕೇಳಿದರೆ ಏನು ಹೇಳ್ತೀಯಾ? ಆ ಮಗುಗೆ ತಂದೆಯ ಪ್ರೀತಿ ಬೇಡವೇ? ನಿನಗೇನಾದರೂ ಆಗಿ ಮೇಲಕ್ಕೆ ಹೋದರೆ ಆ ಮಗು ಸಹ ನಿನ್ನಂತೆಯೇ ಎಲ್ಲರೂ ಇದ್ರೂ ಅನಾಥ ಎಂದೆನಿಸಿಕೊಳ್ಳಬೇಕೆ? ನಿನ್ನ ಕೋಪಕ್ಕೆ ಆ ಮಗುಗೆ ಸಿಗಬೇಕಾದ ಅಪ್ಪ, ಅಜ್ಜ, ಅಜ್ಜಿಯ ಪ್ರೀತಿಯಿಂದ ಯಾಕೆ ವಂಚಿಸುತ್ತೀಯ? ಕೋಪ, ದುಗುಡ, ದುನ್ಮಾನಗಳಿಗೆ ಕೂಡಿದ್ದ ಶಾಂತಿ ತನ್ನ ಒಳಮನಸ್ಸಿನ ಪ್ರಶ್ನೆಗೆ ಮೌನಿಯಾದಳು. ಕೋಪದ ಬುದ್ಧಿಗೆ ಕೈಕೊಡುವ ಮುನ್ನ ಯೋಚಿಸಬೇಕು ಎನಿಸಿದ್ದು. ತನ್ನ ಹೊಟ್ಟೆ ಮೇಲೆ ಕೈಯಿರಿಸಿ, ಹೌದು, ಏನೂ ಅರಿಯದ ಈ ಕಂದಮ್ಮನಿಗೆ ನನ್ನಿಂದ ಯಾವ ತೊಂದರೆಯೂ ಆಗಬಾರದು. ನಾನೇನೋ ಅನಾಥೆಯಾಗಿದ್ದೆ. ತಂದೆ ತಾಯಿ ಸಿಕ್ಕರೂ ಅವರ ಪ್ರೀತಿಗೆ ಅರ್ಹಳಾಗಿರಲಿಲ್ಲ. ಆದರೆ ನನ್ನ ಪುಟ್ಟ ಕಂದಮ್ಮನಿಗೆ ಹಾಗೆ ಆಗಬಾರದು. ಅದರ ಅಪ್ಪ, ಅಜ್ಜ, ಅಜ್ಜಿಯ ಎಲ್ಲರ ಪ್ರೀತಿಯೂ ಸಿಗಬೇಕು. ನನ್ನ ಕೋಪತಾಪಕ್ಕೆ ನನ್ನ ಮಗು ಬಲಿಯಾಗುವುದು ಬೇಡ. ಕಷ್ಟಗಳೇನೇ ಇದ್ದರೂ ಅದು ನನಗೇ ಇರಲಿ ಎಂದು ಗಟ್ಟಿ ನಿರ್ಧಾರ ಮಾಡಿದಳಾದರೂ ಮನಸ್ಸಿಗೆ ಯಾಕೋ ಸರಿ ಎನಿಸಲಿಲ್ಲ. ಯಾವ ವ್ಯಕ್ತಿಯ ಮುಖ ನೋಡಲೇಬಾರದು ಎನಿಸುತ್ತಿದೆಯೋ ಅದೇ ವ್ಯಕ್ತಿಯ ಮನೆಯಲ್ಲಿ ಹೇಗಿರಲಿ? ಏನು ಮಾಡುವುದು? ನನಗೆ ನನ್ನವರು ಅಂತ ಮತ್ತೆ ಯಾರಿದ್ದಾರೆ? ನಾನು ಎಲ್ಲರಿಗೂ ಬೇಡವಾದವಳು ಎಂದಿತ್ತು ಮತ್ತೆ ಅದೇ ಒಳಮನಸ್ಸು. ಎಷ್ಟೇ ಬಾಗಿಲು ಬಡಿದರೂ ಅತ್ತ ಕಡೆಯಿಂದ
ಏನೂ ಉತ್ತರ ಬರದಿದ್ದಾಗ ವಿಜಯ್ ಹೆದರಿ ಬಾಗಿಲು ಹೊಡೆದ. ಶಾಂತಿ ಹತ್ತು ನಿದ್ದೆಗೆ ಜಾರಿದ್ದಳು. ಅವಳ ಸ್ಥಿತಿ ಅರಿತವನು ಹತ್ತಿರಕ್ಕೆ ಹೋಗಿ, ನೀನು ಎಂತಹ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧನಿದ್ದೇನೆ ಶಾಂತಿ ಎಂದು ಹಣೆಯ ಮೇಲೆ ಹರಡಿದ್ದ ಮುಂಗುರಗಳನ್ನು ಸರಿಸಿದ. ಅವನ ಸ್ಪರ್ಶಕ್ಕೆ ಎಚ್ಚರಗೊಂಡ ಶಾಂತಿ ಅವನ ಕೈ ತಳ್ಳಿ ದೂರ ಹೋಗಿ ಎಂದು ಚೀರಿದಳು. ಗಾಬರಿಯಿಂದ ಎದ್ದು ನಿಂತನು. ನೋಡಿ, ಮತ್ತೆ ನಿಮ್ಮ ನೀಚ ಬುದ್ಧಿನ ನನ್ನ ಹತ್ತಿರಕ್ಕೆ ತರಬೇಡಿ. ನಾನು ಇಲ್ಲಿರುವುದು ಕೇವಲ ನನ್ನ ಮಗುವಿಗೋಸ್ಕರ ಮಾತ್ರ. ನನ್ನ ಮಗುವಿಗೆ ತಂದೆಯ ಪ್ರೀತಿ ಸಿಗಬೇಕು. ಅದಕ್ಕೆ ತಾಯಿಯಾಗಿ ಇರುತ್ತೇನೆಯೇ ಹೊರತು ನಿಮಗೆ ಹೆಂಡತಿಯಾಗಿಯೋ ಸ್ನೇಹಿತೆಯಾಗಿಯೋ ಅಲ್ಲ. ಕಣ್ಣು ಕೆಂಪಗಾಗಿದ್ದವು. ಅವಳು ಅಲ್ಲಿರಲು ಒಪ್ಪಿದ್ದೇ ಹೆಚ್ಚು ಎಂಬಂತೆ ಅವಳು ಹೇಳಿದ್ದಕ್ಕೆ ತಲೆಯಾಡಿಸಿದನು. ತಾನು ಅಲ್ಲಿದ್ದರೆ ಇನ್ನಷ್ಟು ಕಿರಿಚಿ ಆಯಾಸ ಮಾಡಿಕೊಳ್ಳುತ್ತಾಳೆ ಎಂದು ವಿಶ್ರಮಿಸಲು ಹೇಳಿ ಹೊರಬಂದ. ಅಂದಿನಿಂದ ಮನೆಯಲ್ಲಿ ಬರೀ ಮೌನ. ಅವನ ಯಾವ ಮಾತಿಗೂ ಅವಳು ಪ್ರತಿಕ್ರಿಯಿಸುತ್ತಿರಲಿಲ್ಲ. ಒಮ್ಮೊಮ್ಮೆ ಮಾತನಾಡಿದರೆ ಮನಸ್ಸಿಗೆ ನಾಟುವಂತೆ ಏನಾದರೂ ಹೇಳುತ್ತಿದ್ದಳು. ಅಂತಹ ಮಾತನ್ನು ಸಹ ತಲೆ ಬಗ್ಗಿಸಿ ಕೇಳುತ್ತಿದ್ದನೇ ಹೊರತು ಎಂದೂ ಎದುರಾಡಲಿಲ್ಲ. ಶಾಂತಿ ಕೆಲವೊಮ್ಮೆ ಅವನು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಳು. ಅವಳೆಷ್ಟೇ ನೋಯಿಸಿದರೂ ತಾನು ಅವಳ ಮುಂದೆ ನಗುನಗುತ್ತಾ ಮಾತನಾಡಿಸುತ್ತಿದ್ದನು. ಮೊದಲಿನಂತೆ ಮನೆಯ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ವಿಜಯ್ ಎಲ್ಲವೂ ತನ್ನ 2 ಪುಟ್ಟ ಮಕ್ಕಳಿಗೆ ಮಾಡುತ್ತಿದ್ದೇನೆ ಎಂದು ಸಂತೋಷದಿಂದ ಮಾಡುತ್ತಿದ್ದ. ಮೊದಲಿನಂತೆ ಅವಳ ಒಂದೇ ಒಂದು ಮಾತಿಗಾಗಿ ಅವನ ಹೃದಯ ಮಿಡಿಯುತ್ತಿತ್ತು. ಆದರೆ ಅದು ಆಗಲೇ ಇಲ್ಲ. 9 ತಿಂಗಳು ಮೆಟ್ಟಿದರೂ ಅಂತಹ ದಿನ ಬರಲೇ ಇಲ್ಲ. ತನ್ನ ನೆನಪಿನಾಳದಿಂದ ಹೊರಬಂದ ವಿಜಯ್ನ ಕಣ್ಣು ತುಂಬಿತ್ತು. ಕಣ್ಣೊರೆಸಿಕೊಂಡು ಇನ್ನು ಕೆಲವು ದಿನಗಳಷ್ಟೇ ನಮ್ಮ ಮನೆಗೆ ಪುಟ್ಟ ಕಂದಮ್ಮ ಬರುತ್ತಾಳೆ. ಶಾಂತಿ ಹಾಗೆ ಮುದ್ದಾಗಿ ಇರಬೇಕು. ಪುಟ್ಟ ಪುಟ್ಟ ಕಾಲು, ಪುಟ್ಟ ಪುಟ್ಟ ಕೈ, ಅದರ ನಗು, ಅಳು ಎಲ್ಲವೂ ನಮ್ಮ ಮನೆಯ ರೂಪವನ್ನೇ ಬದಲಾಯಿಸುತ್ತೆ ಎಂದು ನಂಬಿದ್ದನು. ಶಾಂತಿ ಜೊತೆ ಅಮ್ಮ ಅಪ್ಪ ಇರುವುದನ್ನು ಕಂಡು ತನಗೆ ಹೊರಗಡೆ ಸ್ವಲ್ಪ ಕೆಲಸವಿದೆ, ಬೇಗ ಬರುತ್ತೇನೆ ಎಂದು ಹೇಳಿ ಹೆಂಡತಿಗೆ ಪ್ರಿಯವಾದ ವಿಂಡ್ ಚೈನ್ ತರಲು ಹೊರಟಿದ್ದನು. ಇಬ್ಬರೂ ಜೊತೆಯಾಗಿ ಇದ್ದಾಗ ತಾನು ಊಹಿಸಿಕೊಂಡು ಇಂಥದ್ದೊಂದು ವಿಂಡ್ ಚೈನ್ ನಮ್ಮ ಬಾಲ್ಕನಿಯಲ್ಲಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಹೇಳಿದ್ದಳು. ಅವನಿಗೆ ಅದರಲ್ಲೇನು ವಿಶೇಷ ಎಂದು ಎನಿಸಿತ್ತು. ಆದರೂ ಇಬ್ಬರೂ ಸೇರಿ ಎಷ್ಟೇ ಹುಡುಕಿದರೂ ಸಿಕ್ಕಿರಲಿಲ್ಲ. ಕೆಲವು ದಿನಗಳ ಹಿಂದೆ ಅಂಗಡಿಯವರಿಗೆ ಹೇಳಿ ಮಾಡಿಸಿದ್ದ. ಇಂದು ಅವರು ತಯಾರಾಗಿರುವ ವಿಷಯ ತಿಳಿಸಿದ್ದರು. ಅಂಗಡಿ ಮುಂದೆ ಹೋದವನಿಗೆ ವಿಂಡ್ ಚೈನ್ ಆಕರ್ಷಿಸಿತು. ಕೆಂಪು, ಹಸಿರು, ನೀಲಿ ಬಣ್ಣದ ರೇಡಿಯಂ ಚಿಕ್ಕ ಚಿಕ್ಕ ಬಲ್ಬ್ಗಳು ಸುತ್ತುವರಿದ ವೃತ್ತ. ಅದಕ್ಕೆ ತೂಗು ಹಾಕಿರುವ ಬಣ್ಣ ಬಣ್ಣದ ಚಿಕ್ಕ ಚಿಕ್ಕ 4 ಟೆಡ್ಡಿ ಬೇರ್ಗಳು. ಅದರ ಕೈಯಿಂದ ತೂಗು ಬಿಟ್ಟಿರುವ ಮತ್ತದೇ ಬಣ್ಣಗಳ ಒಂದರ ಕೆಳಗೊಂದು ನಕ್ಷತ್ರದ ಆಕೃತಿಗಳು. ಟೆಡ್ಡಿ ಬೇರ್ ಕಣ್ಣು, ಮೂಗು ಸಹ ರೇಡಿಯಂದೇ ಆಗಿತ್ತು. ಟೆಡ್ಡಿ ಬೇರ್ ಕಾಲಿಗೆ ಚಿಕ್ಕ ಚಿಕ್ಕ ಗಂಟೆಗಳನ್ನು ಕಟ್ಟಲಾಗಿತ್ತು. ನೋಡಿದವನ ಮನಸ್ಸು ಮುದಗೊಂಡಿತು. ಕ್ಯೂಟ್ ಎಂದಿತು ಸ್ವರ. ರಾತ್ರಿಯಲ್ಲಿ ಇನ್ನಷ್ಟು ಚೆನ್ನಾಗಿ ಕಾಣಬಹುದು ಎಂದುಕೊಂಡ. ಒಟ್ಟಿನಲ್ಲಿ ಶಾಂತಿ ಕಲ್ಪನೆಯೂ ಮುದ್ದಾಗಿದೆ ಎನಿಸಿತು. ಹಣ ಕೊಟ್ಟು ಮತ್ತೊಮ್ಮೆ ಅದನ್ನು ಎತ್ತಿ ಹಿಡಿದನು. ಮುಖ ಹರಳಿತು. ಹಾಗೆ ಮೊಬೈಲ್ ಕೂಡ ರಿಂಗಾಣಿಸಿತು. ಶಾಂತಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡು ಬೆಂಗಳೂರಿನ ಟ್ರಾಫಿಕ್ ಮಧ್ಯೆ ವಿಜಯ್ ಬಂದು ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ತಡವಾಗಬಹುದು ಎಂದು ಪಕ್ಕದ ಮನೆಯವರು ಪರಿಚಯವಿದ್ದಿದ್ದರಿಂದ ಅವರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿದ್ದರು. ವಿಷಯ ತಿಳಿದ ವಿಜಯ್ ತಾನು ನೇರವಾಗಿ ಆಸ್ಪತ್ರೆಗೆ ಬರುತ್ತೇನೆ ಎಂದು ತಿಳಿಸಿ ಲಘುಬಗೆಯಿಂದ ಹೊರಟ. ಶಾಂತಿ ತುಂಬ ಹೆದರಿದ್ದಳು. ನೋವು ಹೆಚ್ಚಾಗಿತ್ತು. ಚಂದ್ರಕಾಂತ್ ಹಾಗೂ ಸರಸ್ವತಿ ಅವರು ದೇವರನ್ನು ನೆನೆದು ಸೊಸೆಗೆ ನೋವು ಸಹಿಸುವ ಶಕ್ತಿ ಕೊಡು ಎಂದು ಪ್ರಾರ್ಥಿಸುತ್ತಿದ್ದರು. ಆಸ್ಪತ್ರೆ ತಲುಪಿದ ವಿಜಯನಿಗೆ ಶಾಂತಿ ನರಳಾಟ ಕೇಳಿ ಎದೆ ಬಡಿತ ಹೆಚ್ಚಾಯಿತು. ತಂದೆ ತಾಯಿ ಬಳಿ ನಿಂತ ವಿಜಯ್ ಅಮ್ಮ ಎಂದ. ಸರಸ್ವತಿಯವರಿಗೆ ಮಗ ಹೆದರುವುದು ತಿಳಿಯಿತು. ಎಲ್ಲ ಒಳ್ಳೆಯದೇ ಆಗುತ್ತೆ, ದೇವರಿದ್ದಾನೆ ಎಂದು ಧೈರ್ಯ ತುಂಬಿದರು. ವೈದ್ಯೆ ಪವಿತ್ರ ಅವರು ಹೊರಬಂದು ವಿಜಯ್ನ ತಂದೆ ತಾಯಿಯ ಪರಿಚಯವಿರದಿದ್ದ ಕಾರಣ ನೇರವಾಗಿ ಅವನಲ್ಲಿಯೇ ಮಾತಿಗಿಳಿದರು. ಶಾಂತಿ ತುಂಬ ಹೆದರಿದ್ದಾಳೆ. ನಮ್ಮ ಮಾತಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ವಿಜಯ್, ನೀವು ಅವಳ ಜೊತೆಗಿದ್ದರೆ ಅವಳಿಗೆ ಧೈರ್ಯ ಸಿಗಬಹುದು. ಸೊ ಎಂದು ಅವನನ್ನು ಒಳಬರುವಂತೆ ಕರೆದರು. ಮೊದಲೇ ಹೆದರಿದ್ದ ವಿಜಯ್ನಿಗೆ ಈಗ ಜೀವವೇ ಬಾಯಿಗೆ ಬಂದಂತಾಯಿತು. ಆದರೂ ಸರಸ್ವತಿ ಅವರು ಧೈರ್ಯ ತುಂಬಿ ಒಳಗೆ ಕಳುಹಿಸಿದರು. ಒಳಗಡೆ ಶಾಂತಿಲಿನ ನರಳಾಟ ಇನ್ನೂ ದೊಡ್ಡದಾಗಿ ಕೇಳಿಸುತ್ತಿತ್ತು. ಅಲ್ಲಿದ್ದ ನರ್ಸ್ಗಳೆಲ್ಲ ಪುಷ್ ಪುಷ್ ಎನ್ನುತ್ತಿದ್ದರು.
ಧೈರ್ಯ ತಂದುಕೊಂಡು ಅವಳ ಹತ್ತಿರಕ್ಕೆ ಹೋಗಿ ಅವಳ ಕೈ ಹಿಡಿದನು. ಹಣೆ ಮೇಲಿನ ಬೆವರು ಹೊರಿಸಿ, ಶಾಂತಿ ಪ್ಲೀಸ್, ಅವರು ಹೇಳಿದ ಹಾಗೆ ಮಾಡಮ್ಮ ಪ್ಲೀಸ್ ಎಂದನು. ಅವನ ಕೈಯನ್ನ ಗಟ್ಟಿಯಾಗಿ ಹಿಡಿದು ಅಮ್ಮ ಎಂದು ಕಿರುಚಿ ತಲೆಯನ್ನ ದಿಮ್ಮಿನ ಮೇಲೆ ಇಟ್ಟಳು. ಕಣ್ಣು ನಿಧಾನಕ್ಕೆ ಮುಚ್ಚಿದಳು. ಆದರೆ ವಿಜಯ್ನ ಕೈ ಬಿಟ್ಟಿರಲಿಲ್ಲ. ಅವನಿಗೆ ಕಣ್ಣು ತುಂಬಿ ಬಂದಿತು, ಗಂಟಲು ಕಟ್ಟಿತ್ತು. ತನ್ನ ಕೈ ಹಿಡಿದುಕೊಂಡ ಅವಳ ಕೈಗೆ ಮುತ್ತಿಟ್ಟು ಅತ್ತು ಬಿಟ್ಟ. ಮಗು ಅಳುವ ಶಬ್ದಕ್ಕೆ ಎಚ್ಚೆತ್ತುಕೊಂಡ. ರಕ್ತ ಮೆತ್ತಿದ ಶಿಶು. ಹತ್ತಿರ ಹೋಗಿ ನೋಡಲಾಗಲಿಲ್ಲ. ನರ್ಸ್ ಆಚೆ ಈಚೆ ಓಡಾಡುತ್ತಿದ್ದರು. ವೈದ್ಯೆ ಪವಿತ್ರ ಅವರು ಅವನ ಹತ್ತಿರ ಬಂದು ತೊಳೆದ ಕೈ ಒರೆಸಿಕೊಂಡು ಹೆಗಲ ಮೇಲೆ ಕೈ ಇಟ್ಟರು. ಕಂಗ್ರ್ಯಾಚುಲೇಷನ್ಸ್, ಹೆಣ್ಣು ಮಗು ಎಂದರು. ತಾನು ಬಯಸಿದ್ದು ಪುಟ್ಟ ಶಾಂತಿಲನ್ನೇ ಆಗಿತ್ತು ಎಂದು ಸಂತೋಷಪಟ್ಟು ಡಾಕ್ಟರ್ಗೆ ಧನ್ಯವಾದ ತಿಳಿಸಿದ. ಶಾಂತಿ ಹಣೆಗೆ ಮುತ್ತಿಟ್ಟು ಅವಳನ್ನೇ ನೋಡುತ್ತಾ ಕುಳಿತ. ಅಷ್ಟು ಹತ್ತಿರದಲ್ಲಿ ಅವಳನ್ನ ನೋಡೋ ಭಾಗ್ಯ ಸಿಗುವುದು ಅಪರೂಪ. ಮತ್ತೆ ಸಿಗುವುದೋ ಇಲ್ಲವೋ ಎಂದುಕೊಂಡ. ನರ್ಸ್ ಒಬ್ಬರು ಬಂದು, ಸರ್, ನೀವಿನ್ನು ಹೊರಗೆ ಹೋಗಬಹುದು. ವಾರ್ಡ್ಗೆ ಶಿಫ್ಟ್ ಮಾಡುವಾಗ ನಿಮಗೆ ತಿಳಿಸುತ್ತೇವೆ ಎಂದರು. ಮೆತ್ತಗೆ ಅವಳಿಂದ ಕೈ ಬಿಡಿಸಿಕೊಂಡ. ನಾನು ನನ್ನ ಮಗಳನ್ನ ನೋಡಬಹುದೇ ಎಂದ. ಈಗ ಆಗಲ್ಲ, ನಾವು ಹೇಳುತ್ತೇವೆ, ಅಲ್ಲಿಯವರೆಗೂ ವೆಯ್ಟ್ ಮಾಡಿ ಎಂದರು. ಸರಿ ಎಂದು ಹೊರಹೋದ. ಡಾಕ್ಟರ್ ಆಗಲೇ ಹೊರಗಡೆ ಇದ್ದ ಸರಸ್ವತಿ ಹಾಗೂ ಚಂದ್ರಕಾಂತ್ ಅವರಿಗೆ ವಿಷಯ ತಿಳಿಸಿದ್ದರು. ಆದ್ದರಿಂದ ತಂದೆ ತಾಯಿಯರ ಮುಖದಲ್ಲಿ ಸಂತೋಷ ಕಂಡು ತಾನೂ ಸಹ ಸೇರಿಕೊಂಡ. ವಿಜಯ್ನ ಆಸೆಯಂತೆ ಮುದ್ದಾದ ಹೆಣ್ಣು ಮಗುವಿನ ಜನನವಾಯಿತು. ಶಾಂತಿ ಹಾಗೂ ಮಗುವನ್ನು ವಾರ್ಡ್ಗೆ ಕರೆತರಲಾಗಿತ್ತು. ಮಗುವಿನ ಅಪ್ಪ, ಅಜ್ಜ ಹಾಗೂ ಅಜ್ಜಿ ಮಗುವನ್ನು ಎತ್ತಿ ಮುದ್ದಾಡಿದರು. ಹಾಗೆ ಚಂದ್ರಕಾಂತ್ ಅವರು ಬೀಗರಿಗೆ ವಿಷಯ ತಿಳಿಸೆಂದು ಮಗನಿಗೆ ಹೇಳಿದರು. ವಿಜಯ್, ಹೌದು, ಮಗಳು ಬಂದ ಖುಷಿಯಲ್ಲಿ ನಾನು ನನ್ನ ಕರ್ತವ್ಯ ಮರೆಯಬಾರದು ಎಂದುಕೊಂಡು ಯಾರಿಗೆಲ್ಲ ಹೇಳಬೇಕೋ ಹೇಳಿದನು. ಊಟದ ಸಮಯವಾದ್ದರಿಂದ ಚಂದ್ರಕಾಂತ್ ಹಾಗೂ ಸರಸ್ವತಿ ಆಸ್ಪತ್ರೆಯಲ್ಲಿರುವ ಊಟದ ಗೃಹಕ್ಕೆ ಹೋದರು. ವಿಜಯ್ ಮಗಳನ್ನ ಎಷ್ಟೇ ಮುದ್ದಾಡಿ ಕೊಂಡಾಡಿದರೋ ಹೆಂಡತಿಯನ್ನ ಮರೆತಿರಲಿಲ್ಲ. ಆಗಾಗ ಅವಳ ಕಡೆಯೂ ಗಮನ ಹರಿಸುತ್ತಿದ್ದ. ತುಂಬ ಬಳಲಿದ್ದ ಶಾಂತಿ ಇನ್ನೂ ನಿದ್ರಿಸುತ್ತಲೇ ಇದ್ದಳು. ಅವಳ ಪಕ್ಕದಲ್ಲಿ ಕುಳಿತು ಅವಳೆಂದು ಎದ್ದು ಮಗುವನ್ನು ನೋಡುವಳೋ ಎಂದು ಕಾಯುತ್ತಿದ್ದ. ತಾನು ಪಟ್ಟ ಸಂತೋಷ ತನ್ನವಳು ಪಡಬೇಕು ಎಂಬುವುದು ಅವನ ಆಸೆ. ಅವಳ ಮುಂಗುರುಗಳು ಸರಿಸಿ ಎಷ್ಟೆಲ್ಲ ನೋವು ಅನುಭವಿಸಿಬಿಟ್ಟಳೋ ನನ್ನ ಕಣ್ಣು ಮುಂದೆಯೇ. ಇಂದೇ ಕೊನೆ, ನಿನ್ನ ಎಲ್ಲ ನೋವುಗಳು ಮಾಯವಾಗುತ್ತವೆ ಎಂದು ಅವಳ ಕೈ ಹಿಡಿಯಬೇಕೆಂದುಕೊಂಡಾಗ ಅವಳೇ ಕೈ ಎತ್ತುವ ಪ್ರಯತ್ನ ಮಾಡಿದಳು. ಪಕ್ಕದಲ್ಲಿ ಕುಳಿತಿದ್ದವನು ಶಾಂತಿ ಎಂದು ಕರೆದನು. ಅರೇಬರೇ ಕಣ್ಣು ತೆರೆದಳು. ನೀರು ನೀರು ಎಂದಳು. ಬೆನ್ನಿಗೆ ದಿಂಬು ಕೊಟ್ಟು ಒರಗಿಸಿ ತಾನೇ ನೀರು ಕುಡಿಸಿದನು. ಯಾವ ಆಕ್ಷೇಪ ಇಲ್ಲದೆ ಕುಡಿದಳು. ಇವಾಗ ಹೀಗಿದ್ದೀಯಾ ಶಾಂತಿ ಎಂದನು. ತಲೆಯಾಡಿಸಿದಳು. ಈಗ ಕೊಂಚ ಗೆಲುವಾಗಿ ಕಣ್ಣುಗಳು ಹರಳಿದವ. ಪಕ್ಕದ ಬೆಟ್ಟಲ್ಲಿ ಪುಟ್ಟ ಪುಟ್ಟ ಕಾಲುಗಳು ಬಡಿದುಕೊಳ್ಳುವುದು ಕಾಣಿಸಿತು. ತಾಯಿ ಹೃದಯ ಕಂಪಿಸಿತು. ಎತ್ತಿ ಆಡಿಸಬೇಕು ಎನಿಸಿತು. ವಿಜಯನ ಮುಖ ಕಂಡಳು. ಅದನ್ನರಿತವ ಮಗುವನ್ನು ಎತ್ತಿ ಅವಳ ಕೈಗೆ ಕೊಟ್ಟನು. ಪುಟ್ಟ ಕೈ, ಪುಟ್ಟ ಕಾಲು, ಪುಟ್ಟ ಪುಟ್ಟ ಕಣ್ಣು, ಬಾಯಿ, ಮೂಗು ಎಲ್ಲವೂ ಕಣ್ಣಿಗೆ ಹೇಳಲಾಗದಷ್ಟು ಆನಂದ ಕೊಟ್ಟಿತು. ಶಾಂತಿಗೆ ಮಗುವಿನಲ್ಲಿ ಎಲ್ಲ ವಿಜಯನದ್ದೇ ಹೋಲಿಕೆ ಇದೆ ಎನಿಸಿತು. ಶಾಂತಿಯ ಕಣ್ಣು ತುಂಬಿ ಬಂತು. ಅಷ್ಟರಲ್ಲಿ ಊಟಕ್ಕೆಂದು ಹೋದ ಅತ್ತೆ ಮಾವ ಬಂದರು. ಶಾಂತಿ ಎದ್ದದ್ದು ನೋಡಿ ಅವಳ ಆರೋಗ್ಯ ವಿಚಾರಿಸಿದರು. ಶಾಂತಿಳನ್ನ ಮಗಳಿಗಿಂತ ಹೆಚ್ಚಾಗಿ ಕಂಡರು ಸರಸ್ವತಿ. ಶಾಂತಿ ಕೊಂಚ ಸುಧಾರಿಸಿಕೊಂಡಳು. ಮಾರನೇ ದಿನ ಬೆಳಗ್ಗೆ ಹರಿಶ್ಚಂದ್ರ ಹಾಗೂ ರೇಣುಕಾ ಬಂದರು. ಇಬ್ಬರು ಬಹಳಷ್ಟು ಸೆರಗಿದ್ದರು. ಆಶ್ಚರ್ಯವೆಂಬಂತೆ ಪವನ್ ಕೂಡ ಬಂದಿದ್ದ. ಶಾಂತಿಗೆ ಅಪ್ಪ ಅಮ್ಮನನ್ನ ನೋಡಿದ್ದು ಸಂತೋಷವಾಯಿತು. ಮಗಳಾಗಿ ಅಪ್ಪ ಅಮ್ಮ ಸೊರಗಿರುವುದು ಗಮನಿಸದೇ ಇರುವಳೆ. ಹಾಗೆ ಅಣ್ಣ ಬಂದದ್ದು ಹೊಸತೆನಿಸಿತು. ಬೀಗ ಬೀಗತ್ತಿಯರು ಒಬ್ಬರಿಗೊಬ್ಬರು ಅರಸಿಕೊಂಡರು. ಹರಿಶ್ಚಂದ್ರ ಹಾಗೂ ರೇಣುಕಾ ಬಾಣಂತಿಯ ಆರೋಗ್ಯ ವಿಚಾರಿಸಿದರು. ಮಗುವನ್ನು ಎತ್ತಿ ಮುದ್ದಿಸಿದರು. ಕೆಲಸವಿದೆ ಎಂದು ಆಚೆ ಹೋದ ವಿಜಯ್ ಮತ್ತೆ ಆಸ್ಪತ್ರೆಗೆ ಬಂದಾಗ ಅತ್ತೆ ಮಾವ ಹಾಗೂ ಭಾವನನ್ನ ಮಾತನಾಡಿಸಿದ. ಎಲ್ಲರೂ ಕುಳಿತು ಮಾತನಾಡುತ್ತಿದ್ದರು. ಬೆನ್ನಿಗೆ ದಿಂಬು ಕೊಟ್ಟು ಹೊರಗಿದ್ದಳು ಶಾಂತಿ. ಇದ್ದಕ್ಕಿದ್ದಂತೆ ಹೊಸ ವ್ಯಕ್ತಿಯ ಆಗಮನವಾಯಿತು. ಮುಖದಲ್ಲಿ ಮಂದಹಾಸ, ಹೆಚ್ಚಿನ ಆಡಂಬರದ ಬಣ್ಣ ಇಲ್ಲ. ಉಬ್ಬಿನ ಮಧ್ಯೆ ಬಿಂದಿ ಇದೆ. ತಲೆಬಾಚಿ ಜಡೆ ನೇಯ್ದಿದ್ದಾಳೆ. ತಿಳಿ ಗುಲಾಬಿ ಬಣ್ಣದ ಸೀರೆ, ಕುತ್ತಿಗೆಯಲ್ಲಿ ಒಂದು ಚೈನ್, ಕೈಯಲ್ಲಿ ಎರಡೆರಡು ಬಳೆ. ಒಂದು ಕೈಯಲ್ಲಿ ಹಣ್ಣು ಹಂಪಲು, ಇನ್ನೊಂದರಲ್ಲಿ
4 ವರ್ಷದ ಹುಡುಗನ ಕೈ ಹಿಡಿದಿದ್ದಳು. ಬಂದು ಎಲ್ಲರ ಮುಂದೆ ನಿಂತಾಗ ಶಾಂತಿ ಸನಿ ಎಂದು ಉದ್ಗರಿಸಿದಳು. ಚಿಕ್ಕದಾಗಿ ನಗು ಸೂಸಿದಳು ಶಾಂತಿಲಿನ ಕಡೆ. ಹತ್ತಿರಕ್ಕೆ ಹೋಗಿ ಶಾಂತಿಲಿನ ಆರೋಗ್ಯ, ಮಗು ಹಾಗೆ ಅಲ್ಲಿದ್ದವರನ್ನ ವಿಚಾರಿಸಿದಳು. ಶಾಂತಿಳಿಗೆ ಸಾವಿರಾರು ಪ್ರಶ್ನೆಗಳಿವೆ ಅವಳ ಬಳಿ ಕೇಳಲು. ಆದರೆ ಇದು ಸರಿಯಾದ ಸಮಯ, ಜಾಗ ಅಲ್ಲವೆಂದು ಸುಮ್ಮನಾದಳು. ಅವಳ ಕಣ್ಣುಗಳಲ್ಲಿ ಅವಳು ಏನು ಕೇಳಲು ಬಯಸುತ್ತಿದ್ದಾಳೆ ಎಂದು ಅರಿತಳು ಸನಿಹಾ. ಶಾಂತಿಯ ಪಕ್ಕದಲ್ಲಿ ಕುಳಿತಳು. ಶಾಂತಿ ಎಲ್ಲರಿಗೂ ಸನಿಹಾಳ ಪರಿಚಯ ಮಾಡಿಕೊಟ್ಟಳು. ಎಲ್ಲರನ್ನೂ ಮಾತನಾಡಿಸಿದಳು, ಪವನ್ನನ್ನು ಬಿಟ್ಟು. ಪವನ್ ಆಕಾಶವೇ ತಲೆ ಮೇಲೆ ಬಿದ್ದಂತೆ ನಿಂತಿದ್ದ. ಹರಿಶ್ಚಂದ್ರ ಹಾಗೂ ರೇಣುಕಾ ಅವರಿಗೆ ಸನಿಹಾಳ ಮುಖ ಪರಿಚಯವಿತ್ತು. ಶಾಂತಿ ಹಾಗೂ ಸನಿಹಾ ಒಳ್ಳೆಯ ಗೆಳತಿಯರು ಎಂದು ತಿಳಿದಿತ್ತು. ಹಾಗಾಗಿ ಗೆಳತಿಯರಿಬ್ಬರು ಈಗಲೂ ಜೊತೆಯಾಗಿ ಇದ್ದಾರೆ ಎಂದು ತಿಳಿದು ಶಾಂತಿಳನ್ನು ನೋಡಲು ಬಂದಿರಬಹುದು ಎಂದುಕೊಂಡರು. ಸನಿಹಾಳ ಕೈ ಹಿಡಿದು ಬಂದ ಹುಡುಗ ಮಾತ್ರ ತುಂಬ ತುಂಟನಾಗಿದ್ದ. ಕ್ಷಣ ಮಾತ್ರದಲ್ಲಿ ಎಲ್ಲರ ಗಮನ ಸೆಳೆದಿದ್ದ. ಗುಂಡು ಗುಂಡಾಗಿ ಬೆಳೆದಿದ್ದ. ಮಾತಿನ ಮಲ್ಲ ಎಂದರು ಅಲ್ಲಿದ್ದವರೆಲ್ಲ. ಅವನ ತೊದಲು ನುಡಿ ಎಲ್ಲರನ್ನೂ ಆಕರ್ಷಿಸಿತು. ಅಲ್ಲಿದ್ದವರನ್ನ ಹೆಚ್ಚಾಗಿ ಕಾಡಿದಾಗ ಸನಿಹಾ ಅವನನ್ನ ಕರೆದು ಗದರಿಸುತ್ತಿದ್ದಳು. ಅಮ್ಮ ಬೈದಾಗ ಕೈಕಟ್ಟಿ ತಲೆ ತಗ್ಗಿಸಿ ಅಮ್ಮನನ್ನು ಗುರಾಯಿಸುತ್ತಿದ್ದನು. ಆ ಹುಡುಗನ ಈ ನಡೆ ಹರಿಶ್ಚಂದ್ರ ಅವರಿಗೆ ಆಶ್ಚರ್ಯ ಎನಿಸಿತು. ತಮ್ಮ ಮಗ ಪವನ್ ಕೂಡ ಚಿಕ್ಕವನಿದ್ದಾಗ ಹೀಗೆ ಮಾಡುತ್ತಿದ್ದ, ಈಗಲೂ ಒಮ್ಮೊಮ್ಮೆ ಮಾಡುವುದುಂಟು ಎಂದು. ಅವರ ಮನೆಯಲ್ಲೂ ಯಾರಿಗಾದರೂ ಅಂತಹದ್ದೇ ರೂಢಿ ಇರಬಹುದು ಎನಿಸಿಕೊಂಡು ಸುಮ್ಮನಾದರು. ಸುಮಾರು ಹೊತ್ತಿನ ನಂತರ ಹುಡುಗನ ಎಡಗೈ ಮೇಲೆ ಇರುವ ಕಪ್ಪು ಮಚ್ಚೆ ಕಂಡು ಇನ್ನಷ್ಟು ಬೆರಗುಗೊಂಡರು. ಇದು ತನಗೂ ಇದೆ, ತನ್ನ ಮಗನಿಗೂ ಇದೆ, ಮತ್ತೆ ಇವನಲ್ಲಿ ಅದೇ ಜಾಗದಲ್ಲಿ. ಮಗನ ಮೇಲೆ ಸಂಪೂರ್ಣ ಅನುಮಾನ ಹುಟ್ಟಿಕೊಂಡಿತು. ಅಲ್ಲದೆ ಸನಿಹಾ ಎಲ್ಲರನ್ನೂ ಮಾತನಾಡಿಸಿ ಪವನ್ನ ಕಡೆ ಮುಖವೂ ಹಾಕದೆ ಇರುವುದನ್ನು ಗಮನಿಸಿದ್ದರು. ಅವನಲ್ಲಿ ಕೇಳಿ ಪ್ರಯೋಜನವಿಲ್ಲ. ಎದುರುಗಡೆ ನಿಂತು ಮಾತನಾಡದೆ ವರ್ಷವೇ ಕಳೆದಿದೆ ಎಂದುಕೊಂಡರು. ಸನಿಹಾಗೆ, ಏನಮ್ಮ ಸನಿಹಾ, ನೀನು ಹಾಗೂ ನಿನ್ನ ಅಮ್ಮನನ್ನ ಊರಿನಲ್ಲಿ ನೋಡದೆ ತುಂಬ ವರ್ಷಗಳಾಯಿತು. ಮದುವೆ ಯಾವಾಗ ಮಾಡಿಕೊಂಡೆ? ಅಮ್ಮ ಹೇಗಿದ್ದಾರೆ? ಯಾವ ಊರಿನಲ್ಲಿದ್ದೀರಿ ಈಗ ಎಂದರು. ತಮ್ಮ ಅನುಮಾನ ಸರಿಯಾಗಿದೆಯೇ ಇಲ್ಲವೇ ಎಂದು ದೃಢಪಡಿಸಿಕೊಳ್ಳಲು ಪೀಠಿಕೆ ಹಾಕಿದರು. ಅಮ್ಮ ಹೋಗಿ 3-4 ವರ್ಷಗಳು ಆಯಿತು. ಊರು ಬಿಟ್ಟು ಬರುವ ಪರಿಸ್ಥಿತಿ ಬಂದಿತ್ತು, ಹಾಗಾಗಿ ಬಂದ್ವಿ ಎಂದು ಚುಟುಕಾಗಿ ಉತ್ತರಿಸಿದಳು. ಹರಿಶ್ಚಂದ್ರ ಅವರಿಗೆ ಬೇಕಾದ ಉತ್ತರ ಸಿಗಲಿಲ್ಲ. ತಾವೇ ಹುಡುಗನನ್ನು ಎತ್ತಿಕೊಂಡು, ಇವನಲ್ಲಿ ನಮ್ಮ ಪವನ್ನ ಹೋಲಿಕೆ ತುಂಬ ಇದೆ ಎಂದು ತಾವು ಗಮನಿಸಿದಂತೆ ಹೇಳಿಯೇ ಬಿಟ್ಟರು. ಪವನ್ ಕಕ್ಕಾಬಿಕ್ಕಿಯಾದ. ರೇಣುಕಾ ಅವರಿಗೂ ನಿಜ ಎನಿಸಿತು. ಗೆಳತಿಯರಿಬ್ಬರು ಮುಖ ಮುಖ ನೋಡಿಕೊಂಡರು. ಸನಿಹಾ ತಾನು ಮಾಡಬೇಕಿರುವ ಕಾರ್ಯ ನೆನೆದು ಎದ್ದು, ಯಾಕೆ ಪವನ್, ನಿಮಗೆ ಹಾಗೆ ಅನಿಸ್ತಾ ಇಲ್ವಾ ಎಂದಳು. ಎಲ್ಲರೂ ಸನಿಹಾ ಹಾಗೂ ಪವನ್ನ ಕಡೆ ತಿರುಗಿದರು. ಸನಿಹಾ ಮತ್ತೆ ಮುಂದುವರೆದು, ನಿಮಗೆ ನಿಮ್ಮ ಸ್ವಂತ ದುಡಿಮೆಯಿಂದ ತಂದೆ ತಾಯಿಯನ್ನ ಸಾಕೋ ಯೋಗ್ಯತೆ ಅಂತೂ ಇಲ್ಲ. ಸ್ವಂತ ಮಗನನ್ನ ಗುರುತು ಹಿಡಿಯಲು ಆಗದೇ ಇರುವಷ್ಟು ಅಯೋಗ್ಯರೇ ಎಂದು ಅಣಕಿಸಿದಳು. ಅವಳ ನೇರವಾದ ಪ್ರಶ್ನೆಗೆ ಎಲ್ಲರ ತಲೆಯಲ್ಲಿ ಹುಳ ಬಿಟ್ಟಂತಾಯಿತು. ಹರಿಶ್ಚಂದ್ರರಿಗೆ ತಮ್ಮ ಅನುಮಾನ ಸರಿಯಾಗಿದೆ ಎನಿಸಿತು. ಇವನು ಏನೂ ಮಾಡಬಾರದ್ದು ಮಾಡಿದ್ದಾನೆ ಎಂದುಕೊಂಡರು. ಆದರೆ ರೇಣುಕಾ ಅವರಿಗೆ ಅವಳು ತನ್ನ ಮಗನನ್ನು ಅಯೋಗ್ಯ ಅಂದಿದ್ದು ಕೆರಳಿಸಿತು. ಅಲ್ಲದೆ ಮದುವೆಯೇ ಆಗದೇ ಇರುವ ತನ್ನ ಮಗ ಇವಳ ಮಗನನ್ನ ಯಾಕೆ ಸ್ವಂತ ಮಗ ಎಂದು ಗುರುತಿಸಬೇಕು ಎಂದು ಸಿಟ್ಟಿಗೆದ್ದು, ಏನಮ್ಮ, ಏನ್ ಮಾತಾಡ್ತಾ ಇದೀಯಾ? ಸ್ವಲ್ಪ ನಾಲಿಗೆ ಮೇಲೆ ಹಿಡಿತಾ ಇರಲಿ. ನೀನ್ಯಾರು ನನ್ನ ಮಗನನ್ನ ಅಯೋಗ್ಯ ಅಂತ ಕರೀಲಿಕ್ಕೆ ಎಂದು ಹಬ್ಬರಿಸಿದರು. ಹೋ, ಮಗನನ್ನ ಆಡಿಕೊಂಡಿದ್ದಕ್ಕೆ ಸಿಟ್ಟು ಬರ್ತಾ ಇದೆಯಾ? ಈ ನಿಮ್ಮ ಸಿಟ್ಟು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಎಂಬಂತೆ ಅಷ್ಟೇ ಎದುರಾಡಿದಳು ಸನಿಹಾ. ಏನಮ್ಮ, ಏನ್ ಹೇಳ್ತಾ ಇದೀಯಾ? ಅಂಥದ್ದು ಏನ್ ಮಾಡಿದ್ದಾನೆ ಇವನು? ನೀನು ಮದುವೆಯಾಗಿದ್ದು ಯಾರನ್ನ? ಈ ಹುಡುಗ ಯಾರ ಮಗ? ಹರಿಶ್ಚಂದ್ರ ಅವರು ಅವಳನ್ನ ಸಾವಧಾನದಿಂದಲೇ ಪ್ರಶ್ನಿಸಿದರು. ಸನಿಹಾ ಧೃತಿಗೆಡದೆ, ಹೇಳ್ತೀನಿ, ಎಲ್ಲಾನೂ ಹೇಳ್ತೀನಿ, ನಂತರ ನೀವೇ ನಿರ್ಧಾರ ಮಾಡಿ. ನೀವು ಯಾರನ್ನ ಯಾವ ಸ್ಥಾನದಲ್ಲಿ ಇಟ್ಟಿರುವಿರಿ, ನಿಜಾಯಿತಿಯಲ್ಲಿ ಯಾರು ಯಾವ ಸ್ಥಾನಕ್ಕೆ ಯೋಗ್ಯರು ಎಂದು ಹೇಳಿದಳು. ಕಾಲೇಜಿನಲ್ಲಿ ತನ್ನ ಶಾಂತಿಳಿನ ಗೆಳೆತನ, ಪವನ್ನ ಜೊತೆ ಪ್ರೇಮ ಪಯಣದ ಬಗ್ಗೆ, ಹಾಗೆ ತಾವು ಮೈಮರೆತು ಸೇರಿದ್ದಕ್ಕೆ ಗರ್ಭವತಿಯಾಗಿದ್ದು, ನಂತರ ಪವನ್ನ ಅನಿರೀಕ್ಷಿತ ಪ್ರತಿಕ್ರಿಯೆ, ಅಷ್ಟೇ ಅಲ್ಲದೆ ತನ್ನನ್ನ ಬಚಾವ್ ಮಾಡಿಕೊಳ್ಳಲು ತಂದೆ ತಾಯಿಯ ಮುಂದೆ ಅವಳನ್ನ ಕೆಟ್ಟವಳನ್ನಾಗಿ ಬಿಂಬಿಸಿದ್ದು, ಎಲ್ಲವನ್ನೂ ಹೇಳಿ ಅವನಿಂದ ಬಂದ ಅನಿರೀಕ್ಷಿತ ಪ್ರತಿಕ್ರಿಯೆ ಸಹಿಸಲಾರದೆ ನೇರವಾಗಿ ನಿಮ್ಮ ಮನೆಗೆ ಬಂದು
ಮಾತನಾಡಬೇಕು ಎಂದುಕೊಂಡೆ. ಆದರೆ ನೀವು ಅವನ ಮಾತು ನಂಬಿ ಶಾಂತಿಳನ್ನ ಗತಿಕೆಟ್ಟವಳ ಹಾಗೆ ನಡೆಸಿಕೊಂಡದ್ದು ತಿಳಿದ ನಾನು ಏನೇ ಹೇಳಿದರೂ ಇವನು ಇನ್ನಷ್ಟು ಕತೆ ಕಟ್ಟಿ ನನಗೂ ಅದೇ ಸ್ಥಿತಿ ತರುತ್ತಾನೆ ಎಂದು ಸುಮ್ಮನಾದೆ. ಇನ್ನು ನಮ್ಮದು ಗಂಡು ದಿಕ್ಕಿಲ್ಲದ ಮನೆ ಎಂದು ಜನ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ. ಹಾಗಿರುವಾಗ ನನ್ನ ಈ ಸ್ಥಿತಿ ನೋಡಿದರೆ ನನಗೂ ಅಮ್ಮನಿಗೂ ಇಬ್ಬರಿಗೂ ಕೆಟ್ಟ ಹೆಸರು ಎಂದು ನಾನು ಅಮ್ಮ ಬೆಂಗಳೂರಿಗೆ ಚಿಕ್ಕಮ್ಮನ ಮನೆಗೆ ಬಂದ್ವಿ. ನನ್ನ ಚಿಕ್ಕಮ್ಮ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಪವಿತ್ರ. ಕೆಲವು ವರ್ಷಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ತಮ್ಮ ಪರಿವಾರದವರನ್ನೆಲ್ಲ ಕಳೆದುಕೊಂಡ ಚಿಕ್ಕಮ್ಮ ನಮಗೆ ಆಸರೆಯಾದರು. ಎಲ್ಲ ತಿಳಿದ ಮೇಲೆ ಚಿಕ್ಕಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದರು. ಅದರಿಂದ ನಮಗೆ ಹೆಚ್ಚು ಪೆಟ್ಟು. ಹೆಣ್ಣು ಹೆತ್ತ ನನಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಲು ಧೈರ್ಯ ಇಲ್ಲ ಪವಿತ್ರ. ಅಷ್ಟು ಧೈರ್ಯ ಇದ್ದಿದ್ದರೆ ಊರಲ್ಲೇ ಇದ್ದು ಅವರೆದುರು ನಿಲ್ಲುತ್ತಿದ್ವಿ. ನಿನಗೆ ಗೊತ್ತು, ನನ್ನ ಮೈದುನ ಹಾಗೂ ಅವನ ಹೆಂಡತಿ ನಮ್ಮ ಪಾಲಿನ 4 ಎಕರೆ ಜಾಗವನ್ನು ಜಗಳ ಮಾಡಿ ಕಿತ್ತುಕೊಂಡರು. ನ್ಯಾಯವಾಗಿ ನಮಗೆ ಸಿಗಬೇಕು. ಆದರೆ ಎದುರು ನಿಲ್ಲುವ ಶಕ್ತಿ ನನಗಿಲ್ಲ. ಇದ್ದ ಒಬ್ಬಳು ಮಗಳನ್ನ ದಡ ಸೇರಿಸಬೇಕು ಎಂದುಕೊಂಡಿದ್ದೆ. ಆದರೆ ಇವಳು ಹೀಗೆ ಮಾಡಿಕೊಂಡು ಬಂದಿದ್ದಾಳೆ. ವಿಷ ಕುಡಿದು ಸಾಯೋಣ ಎಂದುಕೊಂಡುವಿ. ಅದಕ್ಕೂ ಧೈರ್ಯ ಸಾಕಾಗಲಿಲ್ಲ. ಬೇರೆ ದಿಕ್ಕಿಲ್ಲದೆ ನಿನ್ನ ಹತ್ತಿರ ಬಂದ್ರಿ ಎಂದು ಕಣ್ಣೀರಿಟ್ಟರು ದುರ್ಗಾ. ನೀವು ನನ್ನಲ್ಲಿ ಬಂದದ್ದು ನನಗೆ ಬೇಸರ ಇಲ್ಲ ಅಕ್ಕ. ನನಗೆ ಸಂಬಂಧಿಗಳು ಅಂತ ಬೇರೆ ಯಾರಿದ್ದಾರೆ? ನೀವೇ ಅಲ್ಲವೇ? ನಿನ್ನ ಮಗಳೇನು ನನಗೆ ಬೇರೆಯವಳೆ? ನನ್ನ ಮಗಳಂತೆ ಅವಳ ಮುಂದಿನ ಜೀವನಕ್ಕೆ ಒಂದು ದಾರಿ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟರು ಪವಿತ್ರ. ಚಿಕ್ಕಮ್ಮ ನನ್ನನ್ನು ಆ ಕಾಲೇಜಿನಿಂದ ಬಿಡಿಸಿದ್ದರು. ಹಾಗೆ ನನಗೆ 2 ಆಪ್ಷನ್ ಕೊಟ್ಟಿದ್ದರು. ಒಂದು, ಮಗು ತೆಗೆಯಿಸಿ ಓದು ಮುಂದುವರಿಸುವುದು. ಇನ್ನೊಂದು, ಮಗುವನ್ನು ಇಟ್ಟುಕೊಂಡು ಮುಂದಿನ ಜೀವನ ಅದರೊಂದಿಗೆ ಸಾಗಿಸುವುದು. ನಾನು ಪವನ್ನನ್ನ ಪ್ರೀತಿಸಿದ್ದು ನಿಜ. ನಮ್ಮ ಪ್ರೇಮಾಂಕುರವೇ ಈ ಮಗು. ಆದ್ದರಿಂದ ನನ್ನ ಪ್ರೇಮದಲ್ಲಿ ದೋಷ ಇಲ್ಲ. ನಮ್ಮ ತಪ್ಪಿಂದಾಗಿ ಮಗುವನ್ನು ಕೊಲ್ಲುವುದು ಪಾಪ ಎನಿಸಿತು. ಹಾಗಾಗಿ 2 ಮಾಡುತ್ತೇನೆ ಎಂದು ಬೇಡಿಕೊಂಡೆ. ಚಿಕ್ಕಮ್ಮ ಯೋಚನೆ ಮಾಡಿ ಕೊನೆಗೆ ಒಪ್ಪಿಕೊಂಡರು. ನನ್ನ ಭವಿಷ್ಯಕ್ಕಾಗಿ ನನ್ನ 2 ತಾಯಂದಿರೋ ನಿದ್ದೆಗೆಡಿಸಿಕೊಂಡಿದ್ದರು. ಅದನ್ನು ನೋಡಿದ ನನಗೆ ಸತ್ತು ಹೋಗಲಿ ಎನಿಸಿತು. ಆದರೆ ಅಷ್ಟರಲ್ಲಿ ಅಮ್ಮನ ಆರೋಗ್ಯ ಹದಗೆಟ್ಟಿತ್ತು. ಲಿವರ್ ಡ್ಯಾಮೇಜ್ ಆಗಿತ್ತು. ಅದು ನಮಗೆ ಕೊನೆ ಕ್ಷಣದಲ್ಲಿ ಗೊತ್ತಾಯಿತು. ಅಮ್ಮ ನನ್ನನ್ನು ಚಿಕ್ಕಮ್ಮನ ಕೈಗೆ ಒಪ್ಪಿಸಿ ಕಣ್ಮುಚ್ಚಿದರು. ಅಮ್ಮ ಹೋದಾಗ ತುಂಬ ನೋವಾಯಿತು. ಕಷ್ಟದ ದಿನಗಳಲ್ಲಿ ಅವಳ ಜೀವನ ಮುಗಿಯಿತು ಎಂದು 1 ವರ್ಷ ಕಾಲೇಜಿಗೆ ಗ್ಯಾಪ್ ಕೊಟ್ಟು ಮಗ ಹುಟ್ಟಿದ ನಂತರ ಓದು ಮುಂದುವರೆಸಿ ಇಂಜಿನಿಯರಿಂಗ್ ಮುಗಿಸಿದೆ. ಹಾಗೆ ಕೆಲಸನೂ ಸಿಕ್ಕಿತು. ಆದರೂ ನಾನು ಪವನನ್ನು ಫಾಲೋ ಮಾಡ್ತಾನೇ ಇದ್ದೆ. ಪವನ್ ತನ್ನ ಜೀವನದಲ್ಲಿ ಎಡವಿದ್ದು ನನಗೆ ಆಗಲೇ ತಿಳಿದಿತ್ತು. ಅವನ ಪಾಪಕ್ಕೆ ಅನುಭವಿಸುತ್ತಿದ್ದಾನೆ ಎಂದು ಸುಮ್ಮನಾಗಿದ್ದೆ. ಚಿಕ್ಕಮ್ಮ ನನ್ನ ಮುಂದಿನ ಜೀವನದ ಬಗ್ಗೆ ಕೇಳಿದಾಗ ನಾನು ನನ್ನ ಮಗನೇ ನನ್ನ ಮುಂದಿನ ಜೀವನ ಎಂದು ಸುಮ್ಮನಾಗಿದ್ದೆ. ಗಂಡನಿಲ್ಲದ ಒಂಟಿ ಜೀವನ, ಮಗನ ಜೊತೆ ಸಮಾಜದ ಕಣ್ಣಿಗೆ ಹಬ್ಬವಾಗಿದ್ದೆ. ಮಾತುಗಳು ಸಾಮಾನ್ಯವಾಗಿ ಹೋಯಿತು. ನನ್ನ ಹಣೆ ಬರಹವೆಂದು ಹೆಚ್ಚಾಗಿ ತಲೆ ಕೊಡದೆ ನನ್ನ ಪಾಡಿಗೆ ನಾನು ಜೀವನ ಸಾಗಿಸುತ್ತಿದ್ದೆ. ಆದರೆ ಪವನ್ ನನ್ನ ಜೀವನದಲ್ಲಿ ಬೆಂಕಿ ಇಟ್ಟಿದ್ದಲ್ಲದೆ ಶಾಂತಿ ಹಾಗೂ ವಿಜಯ್ರ ಆಲೂ ಜೇನಿನಂಥ ಸಂಸಾರದಲ್ಲಿ ಹುಳಿ ಹಿಂಡಿ ಅವಳು ಮದುವೆಯಾಗಿ ಹೋದ ಮೇಲೂ ಅವಳನ್ನು ಬೆಂಬಿಡದೆ ಕಾಡಿದ್ದಾನೆ ಎಂಬುದು ವಿಜಯ್ ನಮ್ಮ ಮನೆಗೆ ಬಂದಾಗಲೇ ತಿಳಿದದ್ದು ಎಂದು ವಿಜಯ್ನ ಕಡೆ ನೋಡಿದಳು. ಎಲ್ಲರೂ ವಿಜಯ್ನ ಕಡೆ ನೋಡಿದ್ದರು. ಶಾಂತಿಗಂತೂ ಪರಮಾಶ್ಚರ್ಯ. ಇವರಿಗೆ ಹೇಗೆ ಸನಿಹಾ ಬಗ್ಗೆ ತಿಳಿಯಿತು ಎಂದು. ಹೌದು, ಅಂದು ಶ್ರೀಮಂತದ ನಂತರ ಶಾಂತಿ ಅಮ್ಮ ಮಾತನಾಡುತ್ತಿರುವುದು ನಾನು ಕೇಳಿಸಿಕೊಂಡಿದ್ದೆ. ಅತ್ತೆ ಮಾವ ಹೇಗೆ ಶಾಂತಿನ ಕಡೆಗಾಣಿಸಿದ್ದಾರೋ ಹಾಗೆ ನಾನು ಕೂಡ. ಪವನ್ ನನ್ನ ತಲೆ ಕೆಡಿಸಿ ಶಾಂತಿ ಮೇಲೆ ಅನುಮಾನ ಪಡುವ ಹಾಗೆ ಮಾಡಿದ್ದ. ಅವನ ಮೊಸಳೆ ಕಣ್ಣೀರಿಗೆ ಕರಗಿ ನಾನು ಅವನ ಮಾತನ್ನು ನಂಬಿ ನನ್ನ ಬಂಗಾರದಂಥ ಹೆಂಡತಿ ಮೇಲೆ ಅನುಮಾನ ಪಟ್ಟು ಅವಳನ್ನು ನಿಮ್ಮಂತೆ ಅವಮಾನಿಸಿದೆ. ಅವನ ಆಟದ ಬಗ್ಗೆ ಕೆಲವೇ ದಿನದಲ್ಲಿ ಗೊತ್ತಾಯಿತು. ಆದರೆ ಶಾಂತಿ ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ದಳು. ಆದರೆ ಅವಳಿಗೆ ಅಪ್ಪ ಅಮ್ಮ ಹಾಗೂ ಅಣ್ಣನ ಮೇಲೆ ಈಗಲೂ ಪ್ರೀತಿ ಅಕ್ಕರೆ ಎಲ್ಲವೂ ಇದೆ. ಅವರ ಪ್ರೀತಿಗೆ ಪ್ರತಿದಿನವೂ ಪರಿತಪಿಸುತ್ತಿದ್ದಾಳೆ. ಹಾಗಾಗಿ ಅವಳಿಗೆ ಅವರ ಪ್ರೀತಿಯನ್ನು ಮತ್ತೆ ತಂದುಕೊಡಬೇಕು ಎಂದು ವಿಷಯ ತಿಳಿದ ಮೇಲೆ ಸನಿಹಾಯಿಂದಲೇ ನಿಮಗೆ ವಿಷಯ ತಿಳಿಸಬೇಕು ಎಂದು ಸನಿಹಾಳನ್ನು ಹುಡುಕಲು ಶುರು ಮಾಡಿದೆ. ಕಾಲೇಜಿಗೆ ಹೋಗಿ ಅವರ ಮಾಹಿತಿ ಪಡೆದುಕೊಂಡೆ. ಹಾಗೆ ಅಲ್ಲಿ ಅವರ ಫೋಟೋ ನೋಡಿದ್ದೆ. ಆದರೆ ಕಾಲೇಜು ಬಿಟ್ಟ ನಂತರ ಅವರು ಎಲ್ಲಿಗೆ ಹೋದರು ಎಂಬ ಯಾವ ಸುಳಿವೂ ಸಿಗಲಿಲ್ಲ. ಆದರೆ ಪ್ರಯತ್ನ ಬಿಟ್ಟಿರಲಿಲ್ಲ.
ಒಮ್ಮೆ ಡಾಕ್ಟರ್ ಪವಿತ್ರ ಅವರನ್ನು ಭೇಟಿಯಾಗಲು ಆಸ್ಪತ್ರೆಗೆ ಬಂದಿದ್ದೆ. ಆಸ್ಪತ್ರೆಗೆ ಸನಿಹಾ ಮಗನಿಗೆ ಹುಷಾರಿಲ್ಲವೆಂದು ಕರೆದುಕೊಂಡು ಬಂದಿದ್ದರು. ಹಾಗೆ ಅವರ ಬಳಿ ಮಾತನಾಡಿದೆ. ಅಂದು ಸನಿಹಾ ಅವರು ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ನಾನು ಶಾಂತಿ ಗಂಡ ಎಂದು ತಿಳಿದ ಮೇಲೆ ಅವರು ಮನೆ ಅಡ್ರೆಸ್ ಕೊಟ್ಟು ಇನ್ನೊಂದು ದಿನ ಬರಲು ಹೇಳಿದರು. ಹೋದಾಗ ಅಲ್ಲಿ ಪವಿತ್ರ ಅವರನ್ನು ನೋಡಿ ಆಶ್ಚರ್ಯವಾಯಿತು. ಆಗ ಗೊತ್ತಾಗಿದ್ದು ಪವಿತ್ರ ಸನಿಹಾಳ ಚಿಕ್ಕಮ್ಮ ಎಂದು. ವಿಷಯವನ್ನು ಕುಲಂಕುಷವಾಗಿ ಅವರಿಬ್ಬರಿಗೂ ವಿವರಿಸಿದೆ. ಹಾಗೂ ತಂದೆ ತಾಯಿ ಪ್ರೀತಿಗಾಗಿ ಪರಿತಪಿಸುತ್ತಿದ್ದ ಶಾಂತಿಗೆ ಅವಳ ನೊಂದ ಮನಸ್ಸು ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಎಂಬುದು ಅವರಿಗೆ ತಿಳಿಸಿದೆ. ಶಾಂತಿ ಆರೋಗ್ಯದ ಬಗ್ಗೆ ತಿಳಿದಿದ್ದ ಪವಿತ್ರ ಅವರು ಸನಿಹಾಗೆ ಅವಳ ಈಗಿನ ಸ್ಥಿತಿ ಬಗ್ಗೆ ಹೇಳಿದರು. ನಂತರ ನಾನು ನನ್ನ ಮುಂದಿನ ನಡೆ ಬಗ್ಗೆ ಹೇಳಿದಾಗ, ನಾವು ಈ ದಿನದವರೆಗೆ ಕಾದು ನಿಮ್ಮ ಮುಂದೆಯೇ ಸನಿಹಾಳಿಂದ ಹೇಳಿಸಬೇಕು ಎಂದುಕೊಂಡೆ. ಹಾಗೆ ನಿಮಗೆ ಹೇಗೆ ಫೋನ್ ಮಾಡಿ ಕರೆದನೋ ಹಾಗೆ ಪವನ್ನಿಗೂ ಫೋನ್ ಮಾಡಿ ನಾನು ಇನ್ನೂ ಶಾಂತಿನ ಅನುಮಾನಿಸುತ್ತಲೇ ಇರುವೆ ಎಂದು ನಂಬಿಕೆ ಬರುವಂತೆ ಮಾತನಾಡಿದೆ. ಹಾಗೆ ಮಗು ನೋಡಲು ಬರಲು ಹೇಳಿದೆ. ಆದರೆ ಪವನ್ ಇಲ್ಲಿಗೆ ಬಂದದ್ದು ನನಗೆ ಇನ್ನಷ್ಟನ್ನು ತಲೆ ತಿರುಗಿಸಬಹುದು ಎಂಬ ಆಸೆ ಇಟ್ಟುಕೊಂಡು ಎಂದು ಪವನ್ನ ಕಡೆ ನೋಡಿದ. ಪವನ್ ತಲೆ ತಗ್ಗಿಸಿದ. ಹರಿಶ್ಚಂದ್ರ ಅವರು ಮಗನ ಕಾಲರ್ ಹಿಡಿದು ಕೆನ್ನೆಗೆ ಬಾರಿಸಿದರು. ವಿಜಯ್ ಬಂದು ತಡೆಯುವವರೆಗೂ ಬಾರಿಸುತ್ತಲೇ ಇದ್ದರು. ರೇಣುಕಾ ಅವರು ಗೊಳು ಅಂತ ಅತ್ತು ಬಿಟ್ಟರು. ಮಗುವಿಗೆ ಹಿಡೀ ಶಾಪ ಹಾಕಿದರು. ಮಗಳ ಮುಂದೆ ಹರಿಶ್ಚಂದ್ರ ಹಾಗೂ ರೇಣುಕಾ ತಲೆ ತಗ್ಗಿಸಿದ್ದರು. ಹರಿಶ್ಚಂದ್ರ ಅವರು ಮಗನ ಮಾತು ಕೇಳಿ ಮಗಳನ್ನ ಕಡೆಗಾಣಿಸಿದ್ದಕ್ಕೆ ಹೆಚ್ಚಾಗಿ ಕಾಡಿದ್ದು. ರೇಣುಕಾ ಅವರು ಅವಳನ್ನು ಅತಿಯಾಗಿ ಅವಮಾನಿಸಿದ್ದರಿಂದ ಅವರಿಗೆ ಪಾಪಪ್ರಜ್ಞೆ ಹೆಚ್ಚಾಗಿ ಕಾಡಿತ್ತು. ಅವಳ ಕಾಲು ಹಿಡಿಯಲು ಹೋದರು. ಶಾಂತಿ ತಡೆದು ಅಪ್ಪಿಕೊಂಡಳು. ಇಂತಹ ನೀಚನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಮ್ಮನ್ನ ನಮ್ಮ ಬಂಗಾರದಂತಹ ಮಗಳಿಂದ ದೂರ ಮಾಡಿದೆ ಎಂದು ಮಗನನ್ನು ಬಾಯಿಗೆ ಬಂದಂತೆ ಬೈದರು. ಹಾಗೆ ಸನಿಹಾಳ ಜೊತೆ ಒರಟಾಗಿ ನಡೆದುಕೊಂಡಿದ್ದಕ್ಕೆ ಕ್ಷಮೆ ಕೇಳಿದರು. ಹರಿಶ್ಚಂದ್ರ ಅವರು ಮನಸ್ಸಿನಲ್ಲಿ ಚಿಕ್ಕವಳಾದ ಸನಿಹಾಗೆ ಕೈ ಮುಗಿದು ಮಗನ ಪರವಾಗಿ ಕ್ಷಮೆ ಕೇಳಿದರು. ಹಾಗೆ ನನ್ನ ಮನೆಗೆ ಸೊಸೆಯಾಗಿ ಬಾ ಎಂದು ಕೇಳಿಕೊಂಡರು. ಪವನ್ನ ಮುಖ ಸಿಟ್ಟಿನಲ್ಲಿ ಕೆಂಪಗಾಗಿತ್ತು. ಅವರು ಕರೆದಾಗ ಪವನ್ನ ಮುಖ ಕಂಡಳು. ಇವನು ಯಾಕೋ ಇನ್ನೂ ಬದಲಾಗಲಿಲ್ಲ ಎನಿಸಿತು. ಇವನನ್ನ ನಂಬಿ ಹೇಗೆ ಬರಲಿ ಎಂದಳು. ವಿಜಯ್ ಸನಿಹಾ ಹಾಗೂ ಅತ್ತೆ ಮಾವನನ್ನು ಹೊರಗಡೆ ಕರೆದುಕೊಂಡು ಹೋದನು. 5 ನಿಮಿಷದ ನಂತರ ಪವಿತ್ರ ಜೊತೆ ಎಲ್ಲರೂ ಬಂದರು. ಎಲ್ಲವೂ ತಿಳಿದಿದ್ದ ಪವಿತ್ರ ಮಗು ಹಾಗೂ ತಾಯಿಯನ್ನು ನೋಡಿ ಮಾತನಾಡಿಸಿದರು. ಸನಿಹಾ ಪವನ್ನ ಮನೆಗೆ ಬರಲು ಒಪ್ಪಿದಳು. ರೇಣುಕಾ ಮೊಮ್ಮಗನನ್ನು ಎತ್ತಿ ಮುದ್ದಾಡಿದಳು. ತನ್ನೆಲ್ಲ ಕಟುಮಾತುಗಳನ್ನ ಕೇಳಿಯೂ ಸಹ ತನ್ನ ಹಾಗೂ ತನ್ನ ತವರಿನ ನಡುವೆ ಇರುವ ಬಿರುಕು ಮುರಿದ ವಿಜಯನಿಗೆ ಧನ್ಯವಾದ ತಿಳಿಸಿದಳು ಶಾಂತಿ. ಶಾಂತಿ ಸಿಕ್ಕಿದ್ದು ಇನ್ನೂ ಖುಷಿಯಾಗಿತ್ತು. ಪವನ್ ಅಲ್ಲಿ ನಿಲ್ಲಲಾಗದೆ ಹೊರಟು ಹೋದ. ಪವನ್ ಇನ್ನಾದರೂ ಬದಲಾಗುತ್ತಾನಾ? ಸನಿಹಾ ಅವನನ್ನು ಹೇಗೆ ಬದಲಾಯಿಸುತ್ತಾಳೆ? ಶಾಂತಿ ವಿಜಯ್ನನ್ನು ಕ್ಷಮಿಸಿ ಮೊದಲಿನಂತೆ ಅವನ ಜೊತೆ ಇರುತ್ತಾಳಾ? ಮತ್ತೆ ಅವರಿಬ್ಬರು ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಕೊನೆಯ ಭಾಗ 7 ಮುಂದುವರಿಯುತ್ತದೆ. ಭಾಗ 7ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.